ಮಾಲಿಗೆ ಬಂದು ಕಿತ್ತೋಗಿನ ಚಪ್ಪಲಿ ಫಿಲಮ್ ನೋಡಕ್ಕೆ ಬಂದಿದ್ದೀನಿ. ಅಜಯ್ ರಾವ್ ಹೇಳೋದಿ ಯಾವ ಫಿಲಮ್ ಅಂದರೆ ಅನೀಶ್ ಅವ್ರದ್ದು ಲವ್ ಒ ಟಿ ಫಿಲಮು 9:50ಕ್ಕೆ GT ವರ್ಲ್ಡ್ ಮಾಲಲ್ಲಿ ಆಫರ್ ಇತ್ತು 92 ರೂಪಾಯಿ ಅಂತ. ಪಾಪ ಅವ್ರು ಬೇರೆ ಕೇಳ್ಕೊತಾ ಇದ್ರು ಎಲ್ಲರೂ ಬಂದು ಕನ್ನಡ ಸಿನಿಮಾ ನೋಡಿ ಅಂತ. ಎಲ್ಲ ಸಿನಿಮಾ ನೋಡಬೇಕು ಅಂತ ನಮಗೂ ಆಸೆ. ಏನು ಮಾಡೋದ, ಒಟ್ಟೊಟ್ಟಿಗೆ ಎಲ್ಲ ಸಿನಿಮಾ ಬಿಟ್ಟಾಗ ಯಾವ ಫಿಲಮ್ ನೋಡಬೇಕು ಅನ್ನೋದು ನಮಗೆ ಕನ್ಫ್ಯೂಷನ್ ಆಗುತ್ತೆ. ಆಮೇಲೆ ಇನ್ನೂ ಪ್ರಮೋಷನ್ ಬೇಕಾಗಿತ್ತು ಆಲ್ಮೋಸ್ಟ್. ಯಾಕಂದರೆ ಎಲ್ಲರೂ ಹೇಳ್ತಾ ಇದ್ದೆ ಎಲ್ಲ ಪ್ರಮೋಷನ್ ಬೇಕಾಗಿತ್ತು. ಇಷ್ಟೊಂದು ಗೊತ್ತೇ ಇಲ್ಲ ಫಿಲಮ್ ಬೇಕಾಗಿತ್ತು. ಅನೀಶ್ ಅವರು ಇವಾಗ ಪ್ರಮೋಷನ್ ಮಾಡ್ತಾ ಇರೋದ್ರಿಂದ ಫಿಲಮ್ ಆಲ್ಮೋಸ್ಟ್ ಎಲ್ಲರಿಗೂ ರೀಚ್ ಆಗ್ತಿದೆ. ಒಳ್ಳೆ ಸಿನಿಮಾ ಅಂತೆ, ನೋಡ್ಬಿಟ್ಟು ರಿವ್ಯೂ ಮಾಡ್ತೀನಿ ಬನ್ನಿ. ಸಿನಿಮಾ ನೋಡೋಣ, ರಿವ್ಯೂ ಮಾಡೋಣ ನಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳಿ. ಇವಾಗ 5 ನಿಮಿಷ 10 ನಿಮಿಷಕ್ಕೆ ಬಂದಿದ್ದ ತಕ್ಷಣ 5 ನಿಮಿಷ ಇದೇ ಲೇಟು. 9:35 ಆಗೋಗಿತ್ತು. ಇನ್ನೇನು 10 ನಿಮಿಷ ಬಡ 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 ಅಂತ ಗಾಡಿ ಸ್ಪೀಡಿಗೆ ಓಡಿಸ್ಕೊಂಡ್ಬಂದು ಅಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿ ಬರೋಷ್ಟರಲ್ಲಿ ಇಲ್ಲಿ ಕೌಂಟ್ರಲ್ಲಿ ಬೇರೆ ಜನ. ನಾನು ಏನಪ್ಪ 92 ರೂಪಾಯಿ ಕೊಟ್ಟಿದ್ದ ತಕ್ಷಣ ಇಷ್ಟೊಂದು ಜನ ತುಂಬಿಟ್ರಾ ಅಂತ ಸಾಕು. ಆಮೇಲೆ ನೋಡಿದ್ರೆ ಇನ್ನೂ ಆಫರ್ ಆಯ್ತಲ್ಲ, ಅವ್ನು ಚಪ್ಪಲಿನೂ ಕಿತ್ತೋಯ್ತು. PVR ಆ್ಯಪಿಂದ ಅದೇ ಎಷ್ಟು 2 ಒಂದು 40 ರೂಪೀಸ್ ಬಿಟ್ಟು 2 ಟಿಕೆಟಿಂದ ಬರೀ 140 ರೂಪಾಯಿ GT ಮಾಲಲ್ಲಿ. ಅದು PVR ಆಫರ್ 92 ರೂಪಾಯಿ ಆಫರ್ಗೆ ಆಫರ್. ನಮ್ಮನ್ನು ಯಾರು ವೈಟಿಂಗಲ್ಲಿದೆ ಓಡ್ ಬಂದ್ಬಿಡು ಕೊಡ್ತಾ ಇದ್ದೀವಿ ಇವಾಗ. ಅಲ್ಲೇ ದುಡಿಯೋರು ಅವರೊಬ್ಬರೇ ಇರೋದು. ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಬರೋದಿಲ್ಲ. ಮೂವಿ ಆದ್ರೂ ಚೆನ್ನಾಗಿದೆ ಫಿಲಮ್. ಅದು ನಗ್ತಾ ಇರ್ಬೋದು ಫಿಲಮ್ ಫುಲ್ಲು. ಫಸ್ಟ್ ಒಂದು ಒಳ್ಳೆ ಕನ್ನಡ ಸಿನಿಮಾ. ಈ ಸಿನಿಮಾ ಗೆಲ್ಲಬೇಕು. ಚೆನ್ನಾಗಿದೆ, ಎಲ್ಲರೂ ಫ್ಯಾಮಿಲಿ ನೋಡೋಂಥ ಸಿನಿಮಾ. ನಮ್ಮನ್ನು ಇಷ್ಟಪಡೋರನ್ನ ಜಾಸ್ತಿ ಇಷ್ಟಪಡಿ. ನಾವು ಬೇರೆಯವ್ರ ಹಿಂದೆ ಹೋದರೆ ಏನೇನಾಗುತ್ತೆ ಅನ್ನೋದು ಈ ಸಿನಿಮಾ. ಆಲ್ಮೋಸ್ಟು ಲವಲ್ಲಿ ಯಾರು ಬಿದ್ದಿರ್ತಾರೆ ಅವರೆಲ್ಲ ಹುಚ್ಚಿಡಿರ್ತಾರೆ. ಒಂದು ಒಳ್ಳೆ ಕನ್ನಡ ಸಿನಿಮಾ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಇವಾಗ PVR ಆನ್ ಮಾಡೋರು ಪಾಪ. ಹಾಂ ನೋಡೋಣ. ಹೇಳಬೇಕು ಫಿಲಮ್ ಬಗ್ಗೆ. ಫಿಲಮ್ ಚೆನ್ನಾಗಿದೆ, ನೋಡ್ಬೋದು. ಮೈನ್ಲಿ ಲವರ್ಸ್ ನೋಡ್ಬೇಕಾಗಿರೋ ಮೂವಿ. ಈಗಿನ ಯೂತ್ಸು ಬಟ್ ಏನೋ ಕಾಟಾಚಾರಕ್ಕೆ ಲವ್ ಮಾಡೋರು, ಟೈಮ್ ಪಾಸಿಗೆ ಲವ್ ಮಾಡೋರು, ಈ ಥರ ಸಿನಿಮಾ ನೋಡಬೇಕು. ಇನ್ನೊಂದು ನಾವು ಯಾರಿಂದ ಹೋಗ್ತೀವಿ ಅವರಂತೂ ಸಿಗಲ್ಲ. ನಮ್ಮಿಂದ ಯಾರು ಬರ್ತಾರೆ ಅವ್ರನ್ನ ಇಷ್ಟಪಡಬೇಕು. ಅವ್ರಿಗೆ ನಾವು ಏನಂತಾರೆ ಪ್ರೀತಿ ಜಾಸ್ತಿ ಮಾಡಿ ಬಂದೇ ಬರ್ತಾರೆ. ಮಾಡಲ್ಲ ಅಂತಾರೆ. ಅನೀಶ್ ಅವರು ಪಾಪ ಫಿಲಮ್ ಮಾಡಲ್ಲ ಅಂತ ಇದ್ರು. ಇಂಥ ಸಿನಿಮಾ ಕೊಟ್ಟರೆ ಬಂದೇ ಬರ್ತಾರೆ. ಬಟ್ ಏನು ಇಲ್ಲಿ ಮಿಸ್ಟೇಕ್ ಆಗಿದೆ ಅಂದರೆ ಪ್ರಮೋಷನ್ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಷ್ಟೇ. ನಿಮಗೆ ಅದೊಂದು ಸ್ವಲ್ಪ ಬಂದಿದ್ದು ನಮಗೂ ಗೊತ್ತಾಗಿಲ್ಲ. ಆಲ್ಮೋಸ್ಟ್ ಹೇಳ್ಬೇಕು ಅಂದರೆ ನಮಗೂ ಗೊತ್ತಾಗಿಲ್ಲ. ಸಡನ್ ಆಗಿ ಬಂದಿದ್ದು. ನೀವು ಯಾವತ್ತು ಅದೇ ಕಾರಲ್ಲಿ ಕುತ್ಕೊಂಡು ಅವತ್ತು ಒಂದು ವೀಡಿಯೋ ಮಾಡಾಕಿದ್ರಲ್ಲ, ಅವತ್ತು ನಮಗೆ ಗೊತ್ತಾಗಿತ್ತು ಈ ಥರ ನಿಮ್ಮದು ಒಂದು ಫಿಲಮ್ ಬರ್ತಾ ಇದೆ ಅಂತ. ಯಾಕಂದರೆ ಎಲ್ಲರೂ ಕೆಲಸ ಬ್ಯುಸಿಯಾಗಿರ್ತಾರೆ. ಅವ್ರ ಕೆಲಸದಲ್ಲಿ ನೀವು ಪ್ರಮೋಷನ್ ಮಾಡಿದ್ರೆ ಆದಷ್ಟು ಸಿನಿಮಾ ಗೆಲ್ಲುತ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.